ಸ್ಟ್ರೈಕ್ ಮಾಡ್ತಾ ಇದ್ದರು ಸಿದ್ದು ಪಾಟೀಲ್ ಅವರು. ಆ ವೇದಿಕೆ ಒಂದು ಸ್ಟ್ರೈಕ್ದಲ್ಲಿ ಪಬ್ಲಿಕ್ ಫಂಕ್ಷನ್ನಲ್ಲಿ ನಮ್ಮ ಬೀರಲಿಂಗೇಶ್ವರ ದೇವರ ಹೆಸರು ಮುಂದಿಕ್ಕೊಂಡು, ನಮ್ಮ ಗ್ರಾಮದ ಹೆಸರು ಮುಂದಿಕ್ಕೊಂಡು, ಅಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ 10,000 ರೂಪಾಯಿ ಕೊಟ್ಟಿಲ್ಲ, ನೀವು ತೆಳಗಿಳಿರಿ ಅಂತೇಳಿ ಎಂಬ ವರ್ಡ್ ಏನು ತೊಗೊಂಡಿದ್ದಾರೆ, ಅದು ನಮ್ಮ ಸಮಾಜಕ್ಕೆ, ನಮ್ಮ ಗ್ರಾಮಕ್ಕಂತಿಗೆ ಒಂದು ಏನಾಗಿದೆ ಅಂದರೆ ಅದು ಒಂದು ನಮ್ಮ್ಯಾಗಂತಿಗೆ ಒಂದು ಕಪ್ಪು ಚಿಕ್ಕೆ ಒಂದು ಮಾತಾಡಿದ್ದಾರೆ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೇನೆ. ಆದರೆ ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಿಲ್ಲ. ಅಲ್ಲಿ ಯಾರಿಗೂ ಯಾವ ವ್ಯಕ್ತಿನೂ ಕರೆದಿಲ್ಲ. ಆ ವ್ಯಕ್ತಿ ಕರೆದಿದ್ದು ಓನ್ಲಿ ಅವ್ರ ಅಣ್ಣಗೆ ಮಾತ್ರ, ಬೇರೆ ಯಾರಿಗೆ ಕರೆದಿಲ್ಲ ಅಂತೇಳಿ ನಾನು ವೇದಿಕೆ ಮುಖಾಂತರ ಹೇಳಕ್ಕೆ ಪಡ್ತಾ ಇದ್ದೀನಿ. ಅಲ್ಲದೆ ನಿಮ್ಮ ಕಾರ್ಯಕರ್ತರು ಒಂದು ಫೇಸ್ಬುಕ್ನಲ್ಲಿ ಮತ್ತು ಬೇರೆ ಬೇರೆ ವಾಟ್ಸಪ್ನಲ್ಲಿ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಪಾಠ ಕಲಿಸ್ತೇವೆ. ಅಲ್ಲಿ ಯಾವ ಹಾಲು ಮತಕ್ಕೆ ಯಾರು ಏನು ಅಂದಿಲ್ಲ, ಯಾವ ವ್ಯಕ್ತಿಗೂ ಯಾರೂ ನಿಂದನೆ ಮಾಡಿಲ್ಲ. ಅಲ್ಲಿ ಫಂಕ್ಷನ್ ಇಷ್ಟು ಒಳ್ಳೆ ರೀತಿಯಿಂದ ಫಂಕ್ಷನ್ ಕ್ಲೋಸ್ ಆಗ್ಯದ. ಆದರೆ ನಿಮಗೊಂದು ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಅಲ್ಲಿ ನೀವು ಫಂಕ್ಷನ್ ಮಾಡಿ ಭಾಷಣ ಮಾಡಿ ಹೋದ್ರಿ, ಆದರೆ ನಂತರ ಆದಂಥ ಘಟನೆ ಬಗ್ಗೆ ನೀವೂ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇಲ್ಲ, ನಿಮ್ಮ ಕಾರ್ಯಕರ್ತರೂ ಇಲ್ಲ. ಆದರೆ ನೀವು ತಿರುಚಿ ಭಾಷಣ ಮಾಡಿದ್ರಿ, ಅದು ಭಾಳ ತಪ್ಪದ. ಇಡೀ ನಮ್ಮ ಸಮಾಜದನ್ನು ಇದು ಖಂಡಿಸ್ತದ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೆ. ಇಂದು ನಾನು ಮತ್ತು ನಮ್ಮ ಸಮಾಜದ ಮುಖಂಡರಾದಂಥ ಸಂಜೀವ್ ವಡ್ಡನ್ಕೇರ ಹಾಗೂ ನಮ್ಮ TMC ಸದಸ್ಯರಾದಂಥ ಗುಂಡಪ್ಪಾಜಿ ಅವರು, ಅದೇ ರೀತಿ ನಮ್ಮ ಗ್ರಾಮದ ಬಾಜು ಊರಿನವರಾದಂಥ ಮಲ್ಕಾಪುರ ವಾಡಿಯ ನಮ್ಮ ಶಿವರಾಜ್ಜಿ ಅವರೇ ಹಾಗೂ ಒಳಕಂಡಿ ಗ್ರಾಮದ ವಿಶ್ವನಾಥ್ ಅವರೇ, ಇವತ್ತು ನಾವು ನಿಮ್ಮ ಎದುರುಗಡೆ ಯಾಕೆ ಬರ್ತಾ ಇದ್ದೇವೆ ಅಂದರೆ, ಮೊನ್ನೆ ನಮ್ಮ ಬೀರಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಕುರಿತು ನಂದಗಾಂವ್ ಗ್ರಾಮದಲ್ಲಿ ದಿನಾಂಕ 24/8/2025 ಸಾಯಂಕಾಲ ನಮ್ಮ ದೇವಸ್ಥಾನದಲ್ಲಿ ಶ್ರಾವಣ ಸಮಾಪ್ತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಅದಕ್ಕಿಂತ ಮುಂಚೆ ನಾವಂತಿಗೆ ಸನ್ಮಾನ್ಯ ಶ್ರೀ ಸಿದ್ದು ಪಾಟೀಲ್ ಜಿ ಅವರು, ಅದೇ ರೀತಿ ಸನ್ಮಾನ್ಯ ಶ್ರೀ ರಾಜಶೇಖರ್ B ಪಾಟೀಲ್ ಅವರನ್ನು ಸಹ ನಾವು ವೇದಿಕೆಗೆ ಆಮಂತ್ರಣ ಕೊಡಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಅನುಪಸ್ಥಿತಿಯಲ್ಲಿ ಶ್ರೀ ಚಂದ್ರಶೇಖರ್ ಪಾಟೀಲ್ ಅವರು ಆ ವೇದಿಕೆ ಮೇಲೆ ಬರಲಿಕ್ಕೆ ಒಪ್ಕೊಂಡಿದ್ದರು. ಅದರ ಪ್ರಕಾರ ದಿನಾಂಕ 24/8/2025 ಸಾಯಂಕಾಲ 7:15 ಗಂಟೆಗೆ ನಮ್ಮ ನಂದಗಾಂವ್ ಗ್ರಾಮದ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೊಟ್ಟ ಮೊದಲಿಗಂತಿಗೆ ಸಿದ್ದು ಪಾಟೀಲ್ ಅವರು ಬಂದಿದ್ದರು. ತದಾದ ನಂತರ ಶ್ರೀ ಚಂದ್ರಶೇಖರ್ B ಪಾಟೀಲ್ ಅವರು ಸಹ ವೇದಿಕೆ ಮೇಲೆ ಬಂದಿದ್ದರು, ಸನ್ಮಾನಿಸಲಾಯಿತು. ಸನ್ಮಾನಿಸಿದ ನಂತರ ಶ್ರೀ ಸಿದ್ದು ಪಾಟೀಲ್ ಅವರಂತಿಗೆ ವೇದಿಕೆ ಮೇಲೆ ಭಾಷಣ ಮಾಡುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನು ಹೇಳ್ದನಂದ್ರೆ, ಆ ವೇಳೆಯಲ್ಲಿ ಆ ವೇದಿಕೆ ಮೇಲೆ ಭಾಷಣ ಮಾಡುವ ಸಂದರ್ಭದಲ್ಲಿ ನಮಗೆ ಆ ವೇದಿಕೆ ಮೇಲೆ ಗೌರವ ಇಲ್ಲ, ನಮಗೆ ರೆಸ್ಪೆಕ್ಟ್ ಇಲ್ಲ, ನೀ ತೆಳಗೆ ಬಾ ಅಂತೇಳಿ ಅವ್ರ ಅಣ್ಣಗೆ ತಿಪ್ಪಣ್ಣ ಡಾಕುಳ್ಗಿ ಅವರಿಗೆ ಅಂತ ಸಂತೋಷ್ ಡಾಕುಳ್ಗಿ ಅವ್ರು ಕರೆದಿದ್ರು. ಅದರ ಅನುಗುಣವಾಗಿ ಅವ್ರಿಗೇನಂತ ಆ ಒಂದು ಒಳ್ಳೆಯ ಸಮಾರಂಭದಲ್ಲಿ ಮತ್ತೆ ಇದು ಆಗಬಾರ್ದು ಅಂತೇಳಿ ನಾನೇನು ಮಾಡಿದೆ, ಆ ವೇದಿಕೆಯಿಂದ ತೆಳಗಿಳಿದು ಆ ಸಂತೋಷ್ ಎಂಬ ವ್ಯಕ್ತಿ ನಾನು ಆ ಸಭೆಯಿಂದ ದೂರ ಇಕ್ಕಿದೆ. ನಂತರ ಅವರು ಸಿದ್ದು ಪಾಟೀಲ್ ಅವ್ರು ಏನು ಹೇಳಿದ್ರು ಅಂದ್ರೆ, ನಮ್ಮ ದೇವಸ್ಥಾನಕ್ಕೆ ಲಾಸ್ಟ್ ಇಯರ್ ನಾವು 25 ಲಕ್ಷ ರೂಪಾಯಿ ಗುಡಿಗಂತಿಗೆ ಕೊಟ್ಟಿದ್ದೆವು ಅಂತೇಳಿ ಹೇಳಿದರು. ಅದರ ಅನುಗುಣವಾಗಿ ಅವರು ಈ ವರ್ಷ ಸ್ಯಾಂಕ್ಷನ್ ಆಗ್ಯದ ಅಂತೇಳಿ ಹೇಳಿ ಅವ್ರ ಭಾಷಣ ಮುಗಿಸಿ ಹೋಗ್ಬಿಟ್ಟಿದ್ರು. ತದಾದ ನಂತರ ನಮ್ಮ MLC ಆರಾದಂಥ ಶ್ರೀ ಚಂದ್ರಶೇಖರ್ B ಪಾಟೀಲ್ ಅವರು ಸಹ ವೇದಿಕೆ ಮೇಲೆ ಅಂತಿಗೆ ತಮ್ಮ ಭಾಷಣದಲ್ಲಿ ಹೇಳಿದ್ರು. ಏನಂತ ಹೇಳಿದ್ರು ಅಂದ್ರೆ, ಈಗಾಗಲೇ ಶಾಸಕರು ಏನು ಹೇಳಿದ್ರು, ನಾನು 25 ಲಕ್ಷ ಲಾಸ್ಟ್ ಇಯರ್ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಅಂತೇಳಿ ಹೇಳಿದ್ರು. ಆದರೆ ಇಲ್ಲಿವರೆಗಿನ ಇಟ್ಟಂಗಿನೇ ಕೂತಿಲ್ಲ ನಿಮ್ಮ ದೇವಸ್ಥಾನದಲ್ಲಿ. ಈಗಾಗಲೇ ನಮ್ಮ ರಾಜಶೇಖರ್ B ಪಾಟೀಲ್ ಅವರು ಸಾಕಷ್ಟು ನಿಮ್ಮ ಗುಡಿ ಕೆಲಸ ಮಾಡಿದ್ದಾರೆ, ಇದ್ರ ಬಗ್ಗೆ ವಿಚಾರ ಮಾಡುವ ಸಂದರ್ಭದ ಅಂತೇಳಿ ಅವ್ರು ಹೇಳಿದಾಗ, ಆ ವೇಳೆಯಲ್ಲಿ ನಮ್ಮ ಊರಿನ ಒಬ್ಬ ಯುವಕರಾದಂಥ ಅವ್ರನ್ನೂ ಏನಂದರು, ಸರ್ ನೀವು ಭಾಷಣ ಚೆನ್ನಾಗಿ ಹೇಳಿರಿ, ದೇವಸ್ಥಾನ ಬಗ್ಗೆ ಒಳ್ಳೆ ರೀತಿ ಬೀರಲಿಂಗೇಶ್ವರ ದೇವರ ಬಗ್ಗೆ, ಮಾಳಿಂಗರಾಯ ಅವರ ಬಗ್ಗೆ ಭಾಳ ಸವಿಸ್ತಾರವಾಗಿ ಹೇಳಿರಿ, ಇನ್ನೊಂದು 4 ಮಾತು ಒಳ್ಳೇದು ಹೇಳ್ರಿ, ಈ ಒಂದು ವೇದಿಕೆ ಏನದ ಅದ್ರ ಪ್ರಕಾರ ಹೇಳ್ರಿ ಅಂತೇಳಿ ಹೇಳಿದಾಗ, ಅಲ್ಲಿ ಏನಾಯಿತು ಅಂದರೆ, ಅಲ್ಲಿ ಚಂದ್ರಶೇಖರ್ B ಪಾಟೀಲ್ ಅವರು ಕೇಳೋ ಸಂದರ್ಭದಲ್ಲಿ ಬಾಜು ಸಂತೋಷ್ ಪಾಟೀಲ್ ಅವರು ಕುಂತಿದ್ರು. ನಾವು ಸ್ಯಾಂಕ್ಷನ್ ಮಾಡಿಸಿದ್ದೆವು ನೋಡ್ರಿ ಅಂತೇಳಿ ಏನು ಗುಡಿದ ಅಧ್ಯಕ್ಷರಿದ್ದರು, ಆ ಅಧ್ಯಕ್ಷರಿಗೆ ಹೇಳ್ರಿ ನೀವು ಅಂತೇಳಿ ಆ ಸಂದರ್ಭದಲ್ಲಿ ವಾದ ವಿವಾದ ಆಗಿದೆ ವಿನಃ ಯಾವುದೇ ಅಲ್ಲಿ ಅಹಿತಕರ ಘಟನೆಗಳು ಜರುಗಿರುವುದಿಲ್ಲ.
ಅಲ್ಲದೆ ಅಲ್ಲಿ ನಾವು ನೋಡಿದಾಗ ಆ ಕಾರ್ಯಕ್ರಮವನ್ನು ಸವಿಸ್ತಾರವಾಗಿ ಸುಗಮವಾಗಿ ಕಾರ್ಯಕ್ರಮ ಕೊಳ್ಳಲಾಗಿತ್ತು ಮತ್ತು ಕ್ಲೋಸ್ನೂ ಆಯಿತು. ನಂತರ ಮರುದಿವಸ ಧರ್ಮಸ್ಥಳದ ಒಂದು ಬಗ್ಗೆ ಸ್ಟ್ರೈಕ್ ಮಾಡ್ತಾ ಇದ್ದರು ಸಿದ್ದು ಪಾಟೀಲ್ ಅವರು. ಆ ವೇದಿಕೆ ಒಂದು ಸ್ಟ್ರೈಕ್ದಲ್ಲಿ ಪಬ್ಲಿಕ್ ಫಂಕ್ಷನ್ನಲ್ಲಿ ನಮ್ಮ ಬೀರಲಿಂಗೇಶ್ವರ ದೇವರ ಹೆಸರು ಮುಂದಿಕ್ಕೊಂಡು, ನಮ್ಮ ಗ್ರಾಮದ ಹೆಸರು ಮುಂದಿಕ್ಕೊಂಡು, ಅಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ 10,000 ರೂಪಾಯಿ ಕೊಟ್ಟಿಲ್ಲ, ನೀವು ತೆಳಗಿಳಿರಿ ಅಂತೇಳಿ ಎಂಬ ವರ್ಡ್ ಏನು ತೊಗೊಂಡಿದ್ದಾರೆ, ಅದು ನಮ್ಮ ಸಮಾಜಕ್ಕೆ ನಮ್ಮ ಗ್ರಾಮಕ್ಕಂತಿಗೆ ಒಂದು ಏನಾಗಿದೆ ಅಂದರೆ ಅದು ಒಂದು ನಮ್ಮ್ಯಾಗಂತಿಗೆ ಒಂದು ಕಪ್ಪು ಚಿಕ್ಕೆ ಒಂದು ಮಾತಾಡಿದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ. ಆದರೆ ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಿಲ್ಲ. ಅಲ್ಲಿ ಯಾರಿಗೂ ಯಾವ ವ್ಯಕ್ತಿನೂ ಕರೆದಿಲ್ಲ. ಆ ವ್ಯಕ್ತಿ ಕರೆದಿದ್ದು ಓನ್ಲಿ ಅವ್ರ ಅಣ್ಣಗೆ ಮಾತ್ರ, ಬೇರೆ ಯಾರಿಗೆ ಕರೆದಿಲ್ಲ ಅಂತೇಳಿ ನಾನು ವೇದಿಕೆ ಮುಖಾಂತರ ಹೇಳಕ್ಕೆ ಪಡ್ತಾ ಇದ್ದೀನಿ. ಅಲ್ಲದೆ ನಿಮ್ಮ ಕಾರ್ಯಕರ್ತರು ಒಂದು ಫೇಸ್ಬುಕ್ನಲ್ಲಿ ಮತ್ತು ಬೇರೆ ಬೇರೆ ವಾಟ್ಸಪ್ನಲ್ಲಿ ಹಾಕಿದ್ದಾರೆ, ಮುಂದಿನ ದಿನಗಳಲ್ಲಿ ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಪಾಠ ಕಲಿಸ್ತೇವೆ. ಅಲ್ಲಿ ಯಾವ ಹಾಲು ಮತಕ್ಕೆ ಯಾರು ಏನು ಅಂದಿಲ್ಲ, ಯಾವ ವ್ಯಕ್ತಿಗೂ ಯಾರೂ ನಿಂದನೆ ಮಾಡಿಲ್ಲ. ಅಲ್ಲಿ ಫಂಕ್ಷನ್ ಇಷ್ಟು ಒಳ್ಳೆ ರೀತಿಯಿಂದ ಫಂಕ್ಷನ್ ಕ್ಲೋಸ್ ಆಗ್ಯದ. ಆದರೆ ನಿಮಗೊಂದು ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಅಲ್ಲಿ ನೀವು ಫಂಕ್ಷನ್ ಮಾಡಿ ಭಾಷಣ ಮಾಡಿ ಹೋದ್ರಿ, ಆದರೆ ನಂತರ ಆದಂಥ ಘಟನೆ ಬಗ್ಗೆ ನೀವೂ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇಲ್ಲ, ನಿಮ್ಮ ಕಾರ್ಯಕರ್ತರೂ ಇಲ್ಲ. ಆದರೆ ನೀವು ತಿರುಚಿ ಭಾಷಣ ಮಾಡಿದ್ರಿ, ಅದು ಭಾಳ ತಪ್ಪದ. ಇಡೀ ನಮ್ಮ ಸಮಾಜದನ್ನು ಇದು ಖಂಡಿಸ್ತದ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ತಾವು ದಯಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಬಗ್ಗೆ ತಾವು ಏನಾದರೂ ಮಾತಾಡಬೇಕಾಗಿದ್ದರೆ ತಾವು ಸ್ವಲ್ಪ ನಾಲಿಗೆ ಬಿಗಿ ಹಿಡ್ತಕೊಂಡು ಮಾತಾಡ್ಬೇಕಂತೇಳಿ ನಾ ಈ ಪ್ರೆಸ್ ಮೂಲಕ ಹೇಳ್ತಾ ಇದ್ದೀನಿ. ಮತ್ತು ನಿಮ್ಮ ಕಾರ್ಯಕರ್ತರಿಗೂ ಕಂಟ್ರೋಲ್ದಾಗ ಇಟ್ಕೊಂಡು ಮಾತಾಡಂತ ಹೇಳ್ರಿ ಅಂತೇಳಿ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈಗಾಗಲೇ ಕನಕದಾಸರ ಜಯಂತಿಯಲ್ಲಿ ಯಾವ ಸಮಾಜ ಯಾರ ಜೊತೆ ಇತ್ತಂತೇಳಿ ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಯಾವ ಕಾರ್ಯಕ್ರಮ ಹೆಂಗಾಗಿದೆ ಎಂಬುದನ್ನು ಗೊತ್ತಾಗಿದೆ ನಿಮಗೆ. ಆದ್ರೂ ಮತ್ತೊಮ್ಮೆ ಈ ಥರ ತಾವು ಮಾಡಿದ್ರಂದ್ರೆ ನಮ್ಮ ಸಮಾಜಕ್ಕೆ ನೀವು ಎದುರು ಹಾಕೊಂಡು ಮಾಡಿದಾಗ ನಾವೆಲ್ಲರೂ ಉಗ್ರ ಹೋರಾಟ ನಿಮ್ಮ ವಿರುದ್ಧ ಮಾಡ್ತೀವಿ ಅಂತೇಳಿ ಹೇಳಕ್ಕೆ ನಾನು ಇವತ್ತು ಪ್ರೆಸ್ ಮುಖಾಂತರ ಮುಂದ್ಗಡೆ ಬಂದಿದ್ದೀನಿ. ಅದಕ್ಕೆ ದಯಮಾಡಿ ತಾವು ಈ ಥರ ಯಾವುದೇ ನಮ್ಮ ಸಮಾಜ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ವಿಚಾರ ವಿನಿಮಯ ಮಾಡಿ ಮತ್ತೊಬ್ಬರ ಜೊತೆ ಡಿಸ್ಕಷನ್ ಮಾಡಿ ತಾವು ದಯಮಾಡಿ ಅಂತಿಗೆ ಮಾತಾಡ್ರಿ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅದಕ್ಕೆ ನನಗೆ 2 ಮಾತು ಹೇಳೋಕ್ಕೆ ಆಸ್ಪದ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಮ್ಮ ಸಮಾಜದ ಹುಮ್ನಾಬಾದ್ ತಾಲೂಕಿನ ಗೊಂಡ ಸಮಾಜದ ಅಧ್ಯಕ್ಷರಾದಂಥ ಸತೀಶ್ ಅಣ್ಣವರು ಹಾಗೂ ನ್ಯಾಯವಾದಿಗಳು ಹಾಗೂ ನಮ್ಮ ಹುಮ್ನಾಬಾದ್ ತಾಲೂಕಿನ ಇದು TMC ಸದಸ್ಯರಾದಂಥ ಗುಂಡಪ್ಪ ಅಣ್ಣವರು ಹಾಗೂ ನಮ್ಮ ಸಮಾಜದ ಮುಖಂಡರಾದಂಥ ಶಿವರಾಜ್ ಅಣ್ಣವರು ಹಾಗೂ ವೈಜನಾಥ್, ನಮ್ಮ ಸಮಾಜದವರು ವೈಜನಾಥ್ ಅವರು ಎಲ್ಲರೂ ಉಪಸ್ಥಿತಿದ್ದೀವಿ. ಏನಂದ್ರೆ ಮೊನ್ನೆ ಒಂದು ಈಗ ನಾನು 24 ತಾರೀಕಿಗೆ ನಂದಗಾಂವ್ ಗ್ರಾಮದಲ್ಲಿ ಒಂದು ಬೀರಲಿಂಗೇಶ್ವರ ಕಾಂಡ ಆಯಿತು, ಜಾತ್ರೆ ಆಯ್ತು. ಅಲ್ಲಿ ಜಾತ್ರೆ ಆಗಿದ್ದ ಜಾಗದಾಗ ಏನಂದ್ರೆ ನಾನು ಸ್ಟೇಜ್ ಮೇಲೆ ಅಲ್ಲಿ ಸ್ಟಾರ್ಟಿಂಗ್ ಹಿಡಿದು ನಾನು ಅಲ್ಲೇ ಇದ್ದ. ಬಟ್ ಏನದ ಅಂದ್ರೆ ಅಲ್ಲಿ ಯಾವುದೇ ಅಹಿತಕರವಾದ ಘಟನೆ ನಡೆದಿಲ್ಲ. ಮತ್ತು ಯಾರನ್ನೂ 10,000 ಕೊಟ್ಟಿದೆ ಇಳಿ ಅಂತ ಯಾರೂ ಅಂದಿಲ್ಲ. ಬಟ್ ಅದೇನದ ಅಂದ್ರೆ ಅವ್ರು ಅವ್ರ ಊರಿನವ್ರು, ಸ್ವಂತ ಊರಿನವ್ರು ಏನದ ಅಂದ್ರೆ ಒಬ್ಬ ಹುಡುಗ ಏನದ ಅಂದ್ರೆ, ಅಣ್ಣ ನಮಗೇನೋ ನಾವು ರೊಕ್ಕ 10,000 ಕೊಟ್ಟಿದ್ದೋ ಇದಕ್ಕೆ ಬೀರಲಿಂಗೇಶ್ವರ ಗುಡಿಗೆ ಪಟ್ಟಿ, ಬಟ್ ಏನದ ನಮಗೆ ಸನ್ಮಾನ ಭೀ ಮಾಡಿಲ್ಲ, ನಮ್ಗೆ ಇಜ್ಜತ್ ಭೀ ಕೊಡತ್ತಿಲ್ಲ, ಹೇಳಿ ನೀ ಕೆಳಗೆ ನಾವು ಮನೆಗೆ ಹೋಗಾರೆ ಅಂಥೇಳಿ ಆ ಹುಡುಗ ಅಂದನು ಇಷ್ಟೇ. ಮತ್ತು ಬಟ್ ಯಾವ ಲೀಡರ್ಗೂ ಅಂದಿಲ್ಲ ಅಥವಾ ಯಾರಿಗೂ ಒಂದು ಶಾಸಕರಿಗೆ ಯಾರು ಒಬ್ಬರು ಯಾರು ನಿಂದನೆ ಮಾಡಿಲ್ಲ. ಆದರೆ ಅದೇ ವರ್ಡ್ ಏನಾಗ್ಯದ, ನಮ್ಮ ಹುಮ್ನಾಬಾದ್ ತಾಲೂಕಿನ ಶಾಸಕರು ಏನದಾರ ಅದು ಮಿಸ್ಯೂಸ್ ವರ್ಡ್ ಏನಾಗ್ಯದ, ಮಿಸ್ಯೂಸ್ ಇದು ಮಾಡಿಕೊಂಡು ಇಲ್ಲೇನದ ಮರುದಿವ್ಸ ಇಲ್ಲೇನು ಧರ್ಮಸ್ಥಳದ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದರು ನಮ್ಮ BJP ಕಾರ್ಯಕರ್ತರು, ಶಾಸಕರು ಸಹಿತ. ಅದರಲ್ಲಿ ಏನಾಗ್ಯದ, ನಮ್ಮ ಶಾಸಕರು ಅದರಾಗ ಈ ನಮ್ಮ BJP ಶಾಸಕರು ಆ ವರ್ಡನ್ನು ಮಿಸ್ಯೂಸ್ ಮಾಡಿ ಅದೇನದ ಮತ್ತು ಅದ್ರಾಗ ನಮ್ಮ ಸಮಾಜ ಹಾಲು ಮತ ಸಮಾಜದ ಇದ್ರಾಗ ಇನ್ವಾಲ್ವೇ ಇಲ್ಲ, ಟೋಟಲಿ ಇನ್ವಾಲ್ವ್ ಇಲ್ದೂ ಅದ್ರಾಗ ಇನ್ವಾಲ್ವ್ ಮಾಡಿಕೊಂಡು ಈಗ ಇವ್ರ ಕಾರ್ಯಕರ್ತನೂ ಆಲ್ರೆಡಿ ಅವರು ಏನಂತ ಅಂದ್ರೆ, ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದವ್ರಿಗೆ ನಿಮಗೆ ಪಾಠ ಕಲಿಸ್ತೀವಿ, ನಿಮ್ಮ ಕಾಂಗ್ರೆಸ್ದವರಿಗೆ ಒಂದು ಅನ್ನೋ ವರ್ಡ್ ಕಾರ್ಯಕರ್ತರು ಅಂತ ಇದ್ದಾರೆ. ಅದಕ್ಕೆ ಏನದ ನಾವು ಏನದ ಮುಂದಿನ ದಿನಗಳಲ್ಲಿ ಯಾರಿಗೆ ಪಾಠ ಕಲಿಸ್ತಾರೆ, ಯಾರು ಜೊತೆಯಲ್ಲಿ ಇದ್ದಾರೆ ಅಂಬೋದು ಏನದ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ, ನಾವು ಹೆಂಗಿದ್ದೀವಿ, ಯಾರು ಹೆಂಗಿದ್ದಾರೆ ಅಂಬೋದು. ಅದಕ್ಕೆ ನಾವು ಹೇಳ್ಕೊಂಬ ಅವಶ್ಯಕತೆ ಇಲ್ಲ. ನಿಮ್ಗತ್ತೆ ನಾವು ಅಲ್ಲಿ ಅಂದು ಖರಾಬ್ ಆಗೋದು ನಮಗೆ ಜರುರತ್ತಿಲ್ಲ. ಆದ್ರೂ ನೀವು ನಮ್ಮ ಸಮಾಜ ಮೇಲೆ ಇಂಥದ್ದು ಏನಾದರೂ ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜ ಧಕ್ಕಿ ತರುವಂಥ ಅಥವಾ ಕೆಟ್ಟ ಭಾಷೆ ಯೂಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನದ ನೀವು ಭಾಳ ದೊಡ್ಡ ಪ್ರಮಾಣದಾಗ ಸ್ಟ್ರೈಕ್ ಮಾಡ್ತೀವಿ. ಮತ್ತೇನದ ಹಾಗಾದ್ರೆ ಇಂಥ ರಾಂಗ್ ನಮ್ಮ ಸಮಾಜದ ಭಾಳಷ್ಟು ರಾಂಗ್ ಏನದ ಮಿಸ್ಯೂಸ್ ನಮ್ಮ ಸಮಾಜ ಏನದ ಖರಾಬ್ ಮಾಡುವಂಥ ಆಗಲಿ
ನಮ್ಮ ಸಮಾಜದಲ್ಲಿ ಜಗಳ ಹಚ್ಚುವ ಕೆಲಸ ಆಗಲಿ ಅಥವಾ ನಮ್ಮ ಸಮಾಜದಲ್ಲಿ ಖರಾಬ್ ರಾಂಗ್ ವರ್ಡ್ ಯೂಸ್ ಮಾಡೋದಾಗಲಿ ಇಂಥದ್ದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟ ಸತ್ಯಾಗ್ರಹ ನಾವು ಕೂಡ್ತೀವಿ. ಅದಕ್ಕೆ ನೀವು ಏನದ ಯಾವುದೇ ಇಂಥ ವರ್ಡ್ಗಳನ್ನು ಯೂಸ್ ಮಾಡಬಾರ್ದು. ಒಂದು ತಮ್ಮ ಏನು ವರ್ಡ್ ಯೂಸ್ ಮಾಡ್ತೀರಿ ಕಂಟ್ರೋಲಲ್ಲಿ ಇಟ್ಟು ಯೂಸ್ ಮಾಡ್ರಿ ಅಂತೇಳಿ ಇದು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.